ಕಲಬುರಗಿಯಲ್ಲಿ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನರಹಳ್ಳಿ ಸುದ್ದಿಗೋಷ್ಠಿ ನಡೆಸಿದ್ದು, ಈ ಬಾರಿ ಮಳೆ ಉತ್ತಮ ಆಗಿರುವುದರಿಂದ ಗೊಬ್ಬರ ಬೇಡಿಕೆ ಹೆಚ್ಚಾಗಿದೆ. ರಾಜ್ಯ ಸರ್ಕಾರ ಮುಂಚೆಯೇ ಬಫರ್ ಸ್ಟಾಕ್ ಮಾಡಿಕೊಳ್ಳಬೇಕಿತ್ತು. ಎಲ್ಲಿ ಯೂರಿಯಾ ಡಿಎಪಿ ಬೇಡಿಕೆ ಇದೆ ಅಲ್ಲಿ ಬಫರ್ ಸ್ಟಾಕ್ ಮಾಡಬೇಕು. 400 ಕೋಟಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ, ಆದರೆ ಹಣ ಕೊಟ್ಟಿಲ್ಲ. ಕೃಷಿ ಸಚಿವರು ರಾಜ್ಯದಲ್ಲಿ ಸಂಚಾರ ಮಾಡಿ ರೈತರ ಸಮಸ್ಯೆ ಕೇಳ್ತಾ ಇಲ್ಲ. ಮೋದಿ ಸರ್ಕಾರ ಅತಿ ಹೆಚ್ಚು ಗೊಬ್ಬರ ಖರೀದಿ ಮಾಡಿ ಸಬ್ಸಿಡಿ ದರದಲ್ಲಿ ಗೊಬ್ಬರ ಕೊಡುತ್ತೆ. ಆದರೆ ರಾಜ್ಯ ಸರ್ಕಾರ 2.5 ಲಕ್ಷ ಮೆಟ್ರಿಕ್ ಟನ್ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದೆ ಎಂದು ಕಿಡಿಕಾರಿದ್ದಾರೆ. ಕನ್ನಡ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಕೇಳ್ತೇನೆ, ನಿಮಗೆ ಕನಿಷ್ಠ ಜ್ಞಾನ ಇಲ್ವಾ? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಬೆಳೆಯುತ್ತಾರೆ ಅನ್ನೋದು ಕನಿಷ್ಠ ಜ್ಞಾನ ಇರಬೇಕು. ಕನಿಷ್ಠ ಜ್ಞಾನ ಇಟ್ಕೊಂಡು ಎಲ್ಲಿ ಡಿಎಪಿ ಯೂರಿಯಾ ಅವಶ್ಯಕತೆ ಬೇಡಿಕೆ ಇದೆ ಅಲ್ಲಿ ಕಳಿಸಬೇಕು. ತೋಟಗಾರಿಕೆ ಬೆಳೆಯುವ ಭಾಗದಲ್ಲಿ ಹೆಚ್ಚು ಗೊಬ್ಬರ ಕಳಿಸ್ತಾರೆ. ಇವರಿಗೆ ಕನಿಷ್ಠ ಜ್ಞಾನ ಇಲ್ಲ. 3 ದಿನಗಳ ಹಿಂದೆ 5,000 ಮೆಟ್ರಿಕ್ ಟನ್ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ತಕ್ಷಣಕ್ಕೆ ಗೊಬ್ಬರ ಕೊಡಲು ಆಗುತ್ತಾ? ಫರ್ಟಿಲೈಸರ್ ಶಾಪ್ಗಳ ಮುಂದೆ ಗೊಬ್ಬರ ಎಷ್ಟು ಸ್ಟಾಕ್ ಇದೆ ಅಂತ ನಾಮಫಲಕ ಹಾಕಬೇಕು. ಎಲ್ಲಾದರೂ ಅಗ್ರೋ ಶಾಪ್ ಮುಂದೆ ಬೋರ್ಡ್ ಇದೆಯಾ? ಇಲ್ಲ. ರೈತರಿಗೆ ಕೊಡಬೇಕಾದ 10,000 ಮೆಟ್ರಿಕ್ ಟನ್ ಲೂಟಿ ಹೊಡೆದಿದ್ದಾರೆ. ಎಲ್ಲಿಂದ ರೈತರಿಗೆ ಇವರು ಗೊಬ್ಬರ ಕೊಡ್ತಾರೆ? ಏನೇ ಇದ್ರು ಮೋದಿ ಸರ್ಕಾರ ಅಂತಾರೆ. ಅಕ್ಕಿ ಇದ್ರೆ ಮೋದಿ ಸರ್ಕಾರ ಅಂತಾರೆ, ಗೊಬ್ಬರ ಅಂದ್ರೂ ಮೋದಿ ಸರ್ಕಾರ ಅಂತಾರೆ. ಹೀಗಿದ್ರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ? ಬರೀ ಕುರ್ಚಿ ಉಳಿಸಿಕೊಳ್ಳೋದರಲ್ಲೇ ಬ್ಯೂಸಿ ಆಗಿದೆ. ಕೇಂದ್ರ ಸರ್ಕಾರ ಗೊಬ್ಬರ ಕೊಟ್ಟಿದೆ, ಆದರೂ ಬೇಡಿಕೆ ಇದ್ದಷ್ಟು ಕೊಡ್ತಿಲ್ಲ ಅಂತ ಮೋದಿ ಸರ್ಕಾರದ ಮೇಲೆ ಗೋಬಿ ಕೊಡಿಸ್ತಿದ್ದಾರೆ. ಗೊಬ್ಬರ ಲೂಟಿ ಹೊಡೆದಿರಷ್ಟು ಕೃಷಿ ಸಚಿವರು ಅಧಿಕಾರಿಗಳ ವಿರುದ್ಧ ಬಿಜೆಪಿ ಹೋರಾಟ ಮಾಡುತ್ತೆ. ರೈತರಿಗೆ ನ್ಯಾಯ ಸಿಗುವವರೆಗೆ ಬಿಜೆಪಿ ಹೋರಾಟ ಮಾಡುತ್ತೆ. ಈ ಬಾರಿ ಅಧಿವೇಶನದಲ್ಲಿ ರೈತರ ಪರವಾಗಿ ಚರ್ಚೆ ಆಗುತ್ತೆ. ಕೃಷಿ ನೀರಾವರಿ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಆಗುತ್ತದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ರೈತನನ್ನ ಕೇಂದ್ರೀಕೃತವಾಗಿಟ್ಕೊಂಡು ನಾವು ಬಜೆಟ್ ಮಂಡನೆ ಮಾಡ್ತಾ ಇದ್ವಿ. ಅದರಲ್ಲೂ ವಿಶೇಷವಾಗಿ ಯಡಿಯೂರಪ್ಪನವರ ನಾಯಕತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಮಗೆ ರೈತನೇ ಕೇಂದ್ರೀಕೃತವಾಗಿದ್ದ. ಪ್ರತ್ಯೇಕವಾದಂಥ ಕೃಷಿ ಬಜೆಟನ್ನು ಮಂಡನೆ ಮಾಡೋದ್ರ ಜೊತೆಗೆ ಬಹಳ ಪ್ರಮುಖವಾಗಿ ರೈತನಿಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ತು, ನೀರಾವರಿ, ಬೀಜ ವಿತರಣೆ, ಗೊಬ್ಬರ ವಿತರಣೆ, ರೈತ ಸಂಕಷ್ಟಕ್ಕೆ ಯಾವುದಾದ್ರೂ ಬರಗಾಲದಿಂದಲೋ ಅತಿವೃಷ್ಟಿಯಿಂದಲೋ ಸಂಕಷ್ಟಕ್ಕೊಳಗಾದ ಸಂದರ್ಭದಲ್ಲಿ ತಕ್ಷಣ ಅವನಿಗೆ ಸ್ಪಂದಿಸೋದಕ್ಕೆ ಒಣ ಬೇಸಾಯಕ್ಕೆ 13,500 ರೂಪಾಯಿ ಪರ್ ಹೆಕ್ಟರಿಂದ ಹಿಡಿದು ನೀರಾವರಿ ಬೆಳೆಗಳಿಗೆ 25,000ದಿಂದ ಹಿಡಿದು ತೋಟಗಾರಿಕೆ ಬೆಳೆಗಳಿಗೆ 28,000 ಪರ್ ಹೆಕ್ಟರ್ವರೆಗೆ ಪರಿಹಾರ ಕೊಡೋದ್ರ ಮುಖಾಂತರ ರೈತನ ಸಂಕಷ್ಟಕ್ಕೆ ಧಾವಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾಡಿತ್ತು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ಯಡಿಯೂರಪ್ಪನವರು ಕನಸಿನ ಕೂಸಾಕಿದ್ದಂಥ ಏನು ಯೋಜನೆ 2008ರಿಂದ ಸತತವಾಗಿ ಜಾರಿಗೆ ತಂದಿದ್ರು, 10 HP ಉಚಿತ ವಿದ್ಯುತ್ ಕೊಡೋದಲ್ಲದೆ TCಗಳನ್ನು ಎಲೆಕ್ಟ್ರಿಫಿಕೇಷನ್ ಮಾಡ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ರೈತನಿಗೆ ಕೇವಲ 20-25,000 ರೂಪಾಯಿದಲ್ಲಿ 3ರಿಂದ 5 ಲಕ್ಷ ರೂಪಾಯಿವರೆಗೆ 3ರಿಂದ 5 ಲಕ್ಷ ರೂಪಾಯಿವರೆಗೆ ಅವನಿಗೆ ಉಚಿತವಾಗಿ ವಿದ್ಯುತ್ ಸಂಪರ್ಕವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿತ್ತು. ಅದಲ್ಲದೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಜೊತೆಗೆ 4,000 ರೂಪಾಯಿ ಯಡಿಯೂರಪ್ಪನವರು ಪ್ರತ್ಯೇಕವಾಗಿ ರಾಜ್ಯ ಸರ್ಕಾರದ ಬಜೆಟಿಂದ ಕೊಟ್ಟರು. ಅದಲ್ಲದೆ ನಮ್ಮ ಭಾಗದಲ್ಲಿ ಬಹುತೇಕ ನಾವು ಸಿರಿಧಾನ್ಯಗಳನ್ನು ಬೆಳೀತೇವೆ. ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಸಿರಿಧಾನ್ಯಗಳನ್ನು ಬೆಳೀತೇವೆ. ಅದಕ್ಕೆ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿ ಪ್ರತಿ ವರ್ಷ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಸರ್ಕಾರ ಏನು ಜಾರಿಗೆ ತಂದಿತ್ತು ಎಲ್ಲ ಯೋಜನೆಗಳನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದರು. ಬೊಮ್ಮೆಯ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೈತರಿಗೆ ಸ್ಕಾಲರ್ಶಿಪ್ ವಿದ್ಯಾನಿಧಿ ಯೋಜನೆಯನ್ನು ಜಾರಿಗೆ ತಂದ್ವಿ. ನಾವು ಜಾತಿ ಮತ ಪಂಥ ಯಾವುದೂ ನೋಡಲಿಲ್ಲ. ರೈತನ ಮಕ್ಕಳು ಅಂದ್ರೆ ಸಾಕು, ಅವರು ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ಸುಮಾರು 52 ಲಕ್ಷ ರೈತ ಕುಟುಂಬಗಳಿಗೆ ಸಹಾಯ ಆಯಿತು. ಇದರಿಂದ
ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅದು ನಿಲ್ಲಿಸ್ಬೇಕು. ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಪರಿಹಾರ ಕೊಡಿ ಬೆಳೆಗಳಿಗೆ ಅಂದಾಗ ಮೋದಿಜಿಯವರು ಕೊಟ್ಟಿಲ್ಲ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ಒಂದೇ ಕಂತಿನಲ್ಲಿ 3,454 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತು. ಒಂದು ನಯಾ ಪೈಸಾ ಕೊಡಲಿಲ್ಲ, ಒಂದು ನಯಾ ಪೈಸಾ. ಫಸಲ್ ಬಿಮಾ ಯೋಜನೆ ಏನು ಕೇಂದ್ರ ಸರ್ಕಾರ ಜಾರಿ ತಂದಿದೆ ಅದನ್ನು ಹಳ್ಳ ಹಿಡಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಅದನ್ನು ಕೂಡ ವ್ಯವಸ್ಥಿತವಾಗಿ ಇನ್ಶೂರೆನ್ಸ್ ಮಾಡಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ರೈತನ ಒಂದಿಷ್ಟು ಏನು ಶೇರ್ ಕೊಡಬೇಕು, ರಾಜ್ಯ ಸರ್ಕಾರ ಶೇರ್ ಕೊಡಬೇಕು, 100% ಎಲ್ಲರಿಗೂ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಿದೆ, ಅದನ್ನು ಮಾಡ್ತಾ ಇಲ್ಲ. ಅದನ್ನು ಕೂಡ ಇವತ್ತು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ. ಬಹುಶಃ ಕರ್ನಾಟಕದಲ್ಲಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಸಂಕಷ್ಟದ ಬದುಕನ್ನು ನಡೆಸುವಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ರೈತ ಮಾತ್ರ. ಬೀಜ ತಗೊಳಕ್ಕೆ ಹೋಗ್ತಾನೆ, ನಕಲಿ ಬೀಜ. ಹೋದ ಸಾರಿ ನಿಮಗೆಲ್ಲ ಗೊತ್ತಿದೆ, ಈ ಭಾಗದಲ್ಲಿ ತೊಗರಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಅನೇಕ ತೊಗರಿ ಬೀಜಗಳನ್ನು ನಕಲಿ ಬೀಜ ಕೊಟ್ಟು ಕಾಯಿನೆ ಕಟ್ಟ. ಕೇತಕಿ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. ಎಸ್ಎಲ್ ಎನ್ಕ್ಲೇವ್, ಎನ್ಎ ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್, ಕುಬಾವ್ ಫ್ಲಾಟ್, ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.